ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶದಂತೆ ನಿನ್ನೆಯೇ ಸಿಟಿ ರವಿ ಅವರು ರಿಲೀಸ್ ಆಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಆರೋಪ ಸಿಟಿ ರವಿ ಅವರು ಅರೆಸ್ಟ್ ಆಗಿದ್ರು, ನಿನ್ನೆಯೇ ಕೂಡ ರಿಲೀಸ್ ಆಗಿದ್ದಾರೆ. ಇದರ ನಡುವೆ ಇವತ್ತು ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಬಾಕಿ ಇರುವಂತದ್ದು ಇವತ್ತು ಮುಂದುವರಿಯುತ್ತೆ. ಒಂದು ಕಡೆ ತನಿಖೆಗೆ ಸಹಕರಿಸುವಂತೆ ಸೂಚನೆ ನೀಡಿದೆ ಹೈಕೋರ್ಟ್, ತನಿಖೆಗೆ ಸಹಕರಿಸಬೇಕು ಅಂತ. ಹೀಗಾಗಿ ಎಂದಿನಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಮುಂದುವರಿಯುತ್ತೆ. ಇದರ ಜೊತೆಗೆ ಜಗಳದ ವಿಡಿಯೋ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರಂತೆ ಪೊಲೀಸರು. ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಕರೆಸುವ ಸಾಧ್ಯತೆ ಇರುವಂಥದ್ದು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸದ್ದಾಗಿರುವಂಥದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅವರು ಅಶ್ಲೀಲ ಪದವನ್ನು ಪ್ರಯೋಗ ಮಾಡಿದ್ರು ಅನ್ನುವ ಆರೋಪ. ಅವರನ್ನು ಅರೆಸ್ಟ್ ಕೂಡ ಮಾಡಿದ್ರು. ನಿನ್ನೆ ಹೈಕೋರ್ಟಲ್ಲಿ ಬೇಲ್ ಅರ್ಜಿ ವಿಚಾರಣೆಗೆ ಬಂತು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳ್ತು ರಿಲೀಸ್ ಮಾಡಿ, ತಕ್ಷಣವೇ ರಿಲೀಸ್ ಮಾಡಿ. ಬಟ್ ಸಿಟಿ ರವಿ ಅವರು ತನಿಖೆಗೆ ಸಹಕರಿಸಬೇಕು ಅಂತ ಒಂದು ಕಂಡೀಷನ್ ಅನ್ನು ಹಾಕಿದೆ. ಅದು ಅಲ್ಲಿಗೆ ಮುಕ್ತಾಯವಾಯಿತು. ಬಟ್ ಇವತ್ತು ವಿಶೇಷ, ಅದರಲ್ಲೂ ಕೂಡ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈ ವಿಚಾರಣೆ ಬರುತ್ತೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ನಡೀಬೇಕಾಗಿದೆ. ಇಲ್ಲಿ ಮುಖ್ಯವಾಗಿ FSL ಪರೀಕ್ಷೆಯಲ್ಲಿ ಬಯಲಾಗುತ್ತಾ ಡರ್ಟಿ ಪಾಲಿಟಿಕ್ಸ್ನ ರಹಸ್ಯ ಅನ್ನೋದು. ಯಾಕೆ ಅಂತ ಹೇಳಿದ್ರೆ ಸಿಟಿ ರವಿ ಅವರ ಪ್ರತ್ಯೇಕ ವಾಯ್ಸ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದೆ ಪೊಲೀಸರು. ಇದರ ಜೊತೆಗೆ ಸದನದ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ FSLಗೆ ರವಾನಿಸಿದ್ದಾರೆ ಅಂತ. ವಿಚಾರಣೆ ಸಂದರ್ಭದಲ್ಲಿ ನಡೆದಂತ ವಾಯ್ಸ್ ಸ್ಯಾಂಪಲ್ ಕೂಡ FSLಗೆ ರವಾನೆ ಆಗಿದೆ. ಎರಡೂ ಧ್ವನಿಗಳನ್ನ FSLನಲ್ಲಿ ಮ್ಯಾಚ್ ಮಾಡಲಾಗುತ್ತೆ. ಕೋರ್ಟ್ ಮುಂದೆ ವಾಯ್ಸ್ ಮ್ಯಾಚ್ ಆಗಿರುವ ಸಾಕ್ಷಿ ಒದಗಿಸಬೇಕು. ಗಂಭೀರವೆಂದು ಕೋರ್ಟ್ಗೆ ಮನವರಿಕೆ ಮಾಡಿದರೆ ಮತ್ತೆ ಸಿಟಿ ರವಿ ಅವರಿಗೆ ಸಂಕಷ್ಟ ಎದುರಾಗುವಂಥದ್ದು. ಈ ಸಂದರ್ಭದಲ್ಲಿ ಈಗ ಸಿಕ್ಕಿರುವಂತಹ ಜಾಮೀನು ಇದೆಯಲ್ವಾ, ಅದು ಕೂಡ ರದ್ದಾಗಬಹುದು. ಏನಪ್ಪಾ FSL ವರದಿ ಅಂತ ಹೇಳಿದ್ರೆ ನೋಡಿ, FSL ವರದಿ ಏನಪ್ಪಾ ಅಂತ ಹೇಳಿದ್ರೆ ಸಿಟಿ ರವಿ ಅವರ ವಿರುದ್ಧ ಇರುವಂತಹ ಆರೋಪ, ಪರಿಷತ್ನಲ್ಲಿ ಸಿಟಿ ರವಿ ಅವರು ಆ ಪದವನ್ನ ಯೂಸ್ ಮಾಡಿದ್ರು ಅಂತ ಹೇಳಿ. ಇದಕ್ಕೆ ಸಾಕ್ಷಿ ಏನು ಅಂತ ಹೇಳಿದ್ರೆ ಒಂದಿಷ್ಟು ವಿಡಿಯೋ ಕ್ಲಿಪ್ಗಳು ಕೂಡ ಹರಿದಾಡ್ತಾ ಇದೆ. ಈಗ ಪೊಲೀಸರು ಆ ವಿಡಿಯೋ ಕ್ಲಿಪ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಸಿಟಿ ರವಿ ಅವರ ಒರಿಜಿನಲ್ ವಾಯ್ಸ್ ಅಂದ್ರೆ ಈ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಅವರ ಹೇಳಿಕೆಯನ್ನು ದಾಖಲಿಸಿಕೊಂಡಿರ್ತಾರೆ. ಆ ಸ್ಯಾಂಪಲ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈ ಎರಡೂ ಸ್ಯಾಂಪಲ್ಗಳನ್ನು FSLಗೆ ಕಳಿಸ್ಕೊಡ್ತಾರೆ. FSL ತಾಳೆ ಹಾಕ್ತಾರೆ, ಎರಡು ಒಬ್ಬರದೇನಾ, ನಿಜವಾಗ್ಲೂ ಕೂಡ ಸಿಟಿ ರವಿ ಅವರು ಆ ಪದವನ್ನು ಯೂಸ್ ಮಾಡಿದ್ರ ಅಂತ ಹೇಳಿ ತಾಳೆಯನ್ನ ಹಾಕುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನೀವು ಕೂಡ ಕೇಳಿರ್ತೀರಾ, ಪರಿಷತ್ನಲ್ಲಿ ಇದ್ದಂತಹ ವಾಯ್ಸ್ ಒಂದು ರೀತಿ ಕ್ಲಮ್ಸಿ ಆಗಿತ್ತು, ತುಂಬಾ ಸದ್ದಿರ್ತಿತ್ತು. ಬಟ್ ಈ ವಾಯ್ಸ್ ಮ್ಯಾಚ್ ಆದ್ರೆ ಸಂಕಷ್ಟ ಎದುರಾಗಬಹುದು ಸಿಟಿ ರವಿ ಅವರಿಗೆ.